I don't think I'll post this, but just in case. Hi guys, welcome to my YouTube channel. So I don't think I'll post this, but just in case, if I change my mind, andre I'll post this. ಅಣ್ಣ ಸಕ್ಕತ್ತ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಬಟ್ ಈಗ ನಾನು ಆ್ಯಕ್ಚುಲಿ ವ್ಲಾಗ್ ಇರೋದು ಚೈನಾಗೆ ಹೋಗೋದ್ರ ಬಗ್ಗೆ. ಇವಾಗ ನನ್ನ ಫ್ಲೈಟ್ ಇರೋದು ಡೆಲ್ಲಿ, ಕನೆಕ್ಟಿಂಗ್ ಫ್ಲೈಟು ಡೆಲ್ಲಿ ಟು ಡೆಲ್ಲಿಯಿಂದ ಚೈನಾಗೆ. ಕಮ್ ವಿತ್ ಮೀ, ಐಲ್ ಟೇಕ್ ಯು ಥ್ರೂ ಮೈ ಜರ್ನಿ. ಬಟ್ ನಾವು ಐ ಮೀನ್ ಕೆಂಪೇಗೌಡ, ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಇದ್ದೀನಿ. ಐ ಡೋಂಟ್ ನೋ ವಾಯ್ಸ್ ಕ್ಯಾಚ್ ಆಗ್ತಿದೆಯೋ ಇಲ್ವೋ ಅಂತ. ಮೈಕ್ ಹಾಕೋಬೇಕಿತ್ತು, ಬೈಕ್ ನನ್ನ ಬ್ಯಾಗಲ್ಲಿದೆ, ಬಟ್ ನಾನು ತುಂಬ ಸೋಂಬೇರಿ ಮೈಕ್ ತೆಗೆಯೋಷ್ಟು. ಬಿಕಾಸ್ ನಾನು ವ್ಲಾಗರ್ ಅಲ್ಲ, ಬಟ್ ನನಗೆ ವ್ಲಾಗ್ ಮಾಡ್ಬೇಕನ್ನೋದೇ ನನಗೆ ಮರ್ತೋಯ್ತು ಆ್ಯಕ್ಚುಲಿ ಮನೆಯಿಂದ ಬರೋಷ್ಟೊತ್ತಿಗೆ. ನಾನು ಸೆಕ್ಯೂರಿಟಿ ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ಏರ್ಪೋರ್ಟ್ ಒಳಗಡೆ ಇದ್ದೀನಿ. 10:45 ಫ್ಲೈಟು, ಒಂದು 9:30 ಅಷ್ಟೊತ್ತಿಗೆ ಹೋಗೋಣ ಅಂತ ಜಸ್ಟ್ ಇಲ್ಲೇ ಕೂತ್ಕೊಂಡೆ. Okay, chalo. Bye. I don't know how vloggers will do this. No idea. ನನಗೆ ವ್ಲಾಗ್ ಮಾಡ್ಬೇಕನ್ನೋದೇ ಮರ್ತೋಗ್ತಿದೆಯಲ್ಲಪ್ಪ. ಓಕೆ ಚಲೋ. ಸೊ ನನ್ನ ಗೇಟ್ ನಂಬರ್ ಬಂದು 35. ಸೊ ನನ್ನ ವಾಯ್ಸ್ ಸ್ವಲ್ಪ ದಿಶಾ ಉಮೇಶ್ ವಾಯ್ಸ್ ಥರ ಅನಿಸ್ತಿಲ್ವಾ? ಫ್ಲೈಟ್ಗಿರೋದು ಇನ್ನೂ 10:45ಗೆ. ಇನ್ನೂ ನನ್ನ ಹತ್ರ 2 hours. ಇನ್ನು 9:45 ಅಂದರೆ 1 hour. ಇನ್ನು 1 hour ಟೈಮ್ ಇದೆ. ಏನು ಹೊತ್ತಲ ಹೊಡೆಯೋದು? ಓಕೆ ಚಲೋ, ಅದೆಲ್ಲಿದೆ ಸ್ಟೋರಿ. ಸೊ ನನ್ನ ಜೊತೆ ಇನ್ನೊಬ್ಬರು ಬರಬೇಕಂತ ಇತ್ತು, ಸೌರವ್ ಸರ್ ಅಂತ. ಸೊ ಇದು ನಾನು ಆಫೀಸ್ ವರ್ಕಿಂದ ಹೋಗ್ತಾ ಇರೋದು ಬೈ ದ ವೇ. ಸೊ ದಟ್ಸ್ ವೈ. ಓಕೆ, ಸೊ ಆಫೀಸ್ ವರ್ಕಿಂದ ಹೋಗ್ತಿರೋದ್ರಿಂದ ನನ್ನ ಜೊತೆ ಇನ್ನೊಬ್ಬರು ಬರಬೇಕಿತ್ತು. ಬಟ್ ಸಂಬಡಿ ಈಸ್ ಕಮಿಂಗ್ ಫ್ರಮ್ ಚೈನಾ ಟು ಇಂಡಿಯಾ, ಸೊ ಹಿ ಹ್ಯಾಸ್ ಟು ಬಿ ದೇರ್ ಟು ಅಸಿಸ್ಟ್ ಹಿಮ್. ಸೊ ಯಾ, ಅದಕ್ಕೋಸ್ಕರ ಅವ್ರು ನನ್ನ ಜೊತೆ ಬರೋದು ಕ್ಯಾನ್ಸಲ್ ಆಯಿತು. ಸೊ ಐ ಆಮ್ ಗೋಯಿಂಗ್ ಅಲೋನ್. ದಟ್ ಟು ಮನೆಯಲ್ಲಿ ನಾನು ಒಬ್ಬಳೆ ಅಂತ ಹೇಳಿಲ್ಲ. ಬಟ್ ಇದೇನಾದರೂ ನಮ್ಮಮ್ಮ ನೋಡ್ತಾ ಇದ್ದರೆ ಐ ಡೋಂಟ್ ನೋ ವೆನ್ ಐಲ್ ಪೋಸ್ಟ್ ದಿಸ್. ಬಟ್ ಯಾ, ಸೊ ಇವಾಗ ಒಬ್ಬಳೇ ಹೋಗ್ತಾ ಇದ್ದೀನಿ. ಬಟ್ ರಾಮೇಶ್ವರಂ ಕೆಫೆ ನೋಡಿ ಖುಷಿ ಆಯಿತು. ಎಂಥ ಜನ ಮಾರ್ರೆ, ಮೈ ಗಾಡ್, ಅಷ್ಟು ಜನ ಇದ್ದಾರೆ ನೋಡಿ. ಗಾಡ್, ಇಟ್ಸ್ ಸೋ ವೈಟ್. Welcome to ಸೊ ನಾನಿಲ್ಲಿ ಲಗೇಜ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಬಟ್ ಆಮೇಲೆ ಗೊತ್ತಾಯಿತು ಕನೆಕ್ಟಿಂಗ್ ಫ್ಲೈಟ್ ಆಗಿರೋದ್ರಿಂದ ಡೈರೆಕ್ಟ್ ಶಿಫ್ಟ್ ಮಾಡಿರ್ತಾರೆ ಅಂತ. ಸೊ ಹಾಗಾಗಿ ನಾನು ಡೆಲ್ಲಿ ಏರ್ಪೋರ್ಟಲ್ಲಿ ಸ್ವಲ್ಪ ಚಿಲ್ ಮಾಡಿ ಊಟ ಗೀಟ ಎಲ್ಲ ಮಾಡಿಕೊಂಡು, ಸೊ ನಾನು 1:30 ಹಾಗೆ ಡೆಲ್ಲಿಗೆ ರೀಚ್ ಆಗಿದ್ದೆ. ಬಟ್ 8 o'clock ನಂದು ಫ್ಲೈಟ್ ಇದ್ದಿದ್ದು. ಸೊ ಟೈಮ್ ಹೋಗೋದೇ ಗೊತ್ತಾಗಲ್ಲ ಏರ್ಪೋರ್ಟಲ್ಲಿ. ಮಸ್ತ್ ಸನ್ಸೆಟ್ ಎಲ್ಲ ನೋಡಿಕೊಂಡು ನೆಕ್ಸ್ಟ್ ಫ್ಲೈಟ್. ಇವಾಗ ನಾನು ಡೆಲ್ಲಿ ಟು ಗಾಂಗ್ಝೋ ನನ್ನ ಫ್ಲೈಟ್ ಇದ್ದಿದ್ದು. ಸೊ ದಿಸ್ ಇಸ್ ಮೈ ಸೆಕೆಂಡ್ ಫ್ಲೈಟ್. ಈ ವ್ಯಕ್ತಿನ ಫ್ಲೈಟಿಂದ ಆಚೆಗೆ ಇಷ್ಟಪಡ್ತೀನಿ ಬಿಗ್ ಬಾಸ್. ನಾವೀಗ ಗಾಂಗ್ಝೋಲ್ಲಿದ್ದೀವಿ. ಸೊ ಈ ವಿಡಿಯೋ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಚೈನಾಗೆ ಹೋದ್ಮೇಲೆ ಏನೇನಾಯಿತು, ಇನ್ನೊಂದು ಫ್ಲೈಟ್ ಇದೆ ತೊಗೊಳಕ್ಕೆ ನನಗೆ, ಅದೆಲ್ಲ ನೋಡುವ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿ ಕಾಯ್ತಾ ಇರಿ. ಬಾಯ್.